हरि ओम विद्याधरे। आम हरि ओम। हरि हाँ ओम। हाँ हाँ श्रूयते। हरि ओम श्रूयते। आम श्रूयते श्रूयते। हाँ तत्र आम् रामचन्द्राचार्याः तत्रैव वर्तन्ते। आम् सत्यं नवमदिनाङ्कपर्यन्तम् अत्रैव भवन्ति।
हाँ, कः पाठः तेषां? न ह्यः तु प्रशिक्षणावधिः आसीत्। नागेंद्र सर? ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಈಗ. ಹಾ. ಮಂಗಲ ಶ್ಲೋಕದಿಂದ ಆರಂಭ ಮಾಡೋಣ. ಹಾ, ಮಂಗಳ ಶ್ಲೋಕ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂ ಚ ಪ್ರಣತೋಸ್ಮಿ ಮುನಿತ್ರಯಂ. ಮುನಿತ್ರಯಂ ನಮಸ್ಕೃತ್ಯ ತದುಕ್ತೇಃ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ. ನಾಳೆಯಿಂದ ನಿಮ್ಗೊಂದು 4 ದಿನ ಇರಲ್ಲ ಅಂದ್ರಿ. ನಾಳೆ ನಾಡಿದ್ದು ನನಗೆ ಎಕ್ಸಾಮಿನೇಷನ್ ಡ್ಯೂಟಿ ಇರುತ್ತೆ. ಹಾ, ಮತ್ತು ಶನಿವಾರ ಭಾನುವಾರ ನಮ್ದು ವೀಕೆಂಡ್ ಆಫ್ ಇರುತ್ತೆ. ಶನಿವಾರ ನಮ್ಗೆ ಓಪನ್ ಎಲೆಕ್ಟಿವ್ ಕ್ಲಾಸ್ ಇರ್ತದೆ ಮತ್ತು ಭಾನುವಾರ ರಜೆ ಇರ್ತದೆ. ಸೊ 4 ದಿನದ ರಜೆಯ ನಂತರ ಮತ್ತೆ ನಿಮ್ಮ ಸೆಮಿನಾರ್ ಆರಂಭ ಆಗ್ಬೇಕು. ಸೊ ಸೆಮಿನಾರ್ ದೃಷ್ಟಿಯಿಂದ ನಿಮ್ ಸಿದ್ಧತೆ ಏನಾಗಿದೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯ ಬೇಕಾ ಅಂತ ಇವತ್ತು ಸ್ವಲ್ಪ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಸಾಗರಿ, का वार्ता? सागरी अस्ति? इದ್ದೀರಾ? आम् आचार्य, अस्मि। आचार्य, इतोपि अहं तस्य विषये किमपि न प्रारम्भितवती, यतोहि दिनचतुष्टयं भवन्ति इति तदा करणीयमिति चिन्तितवती. ಹೆಂಗೋ ಟೈಮ್ ಇದೆ, ಮತ್ತೆ ಯಾಕೆ ಸಮಸ್ಯೆ ಬೇಡ, ಆ ಸಮಯದಲ್ಲಿ ನೋಡುವ. ಕೊನೆ नास्ति आचार्य, ह्यः पुनः अद्य परश्वः किञ्चित् अतिथयः सन्ति इति. ಅಸ್ತು ಅಸ್ತು, ಸರಿ, ತೊಂದರೆ ಇಲ್ಲ. ಸರ್ ನಾಗೇಂದ್ರ ಸರ್, ನಿಮ್ದು ಹೇಗೆ ಸಿದ್ಧತೆ? ನಾನು ಸಮಸ್ಯೆ ಹೇಳಿದ್ನಲ್ಲ, ಜೊತೆಗೆ ಇವತ್ತೇ ಸಮಾಸದ ಲಿಸ್ಟ್ ಮಾಡುವಾಗ ಇವತ್ತು ಪ್ರಾರಂಭ ಮಾಡಿದ್ನಿ. ಸರಿ ಸರಿ. ಇವತ್ತು ತೆಗೆದ್ನಲ್ಲ, ಅವಾಗ ಒಂದ್ಸಾರಿ ಎಲ್ಲದ್ರದ್ದು ಇವತ್ತು ನೋಡ್ದೆ ಏನಿದೆ ಅಂತ ಹೇಳಿ. ಸರಿ ಸರಿ. हा आचार्य, प्रेजेंटेशन् कथं भवेत् इति किञ्चित् सूचयन्ति चेत् आनुकूल्यं भवति. ಪ್ರೆಸೆಂಟೇಷನ್ 10 ನಿಮಿಷಾः ಅಥವಾ 15 ನಿಮಿಷ, 10 ರಿಂದ 15 ನಿಮಿಷ ಪ್ರೆಸೆಂಟೇಷನ್ ಇರುತ್ತೆ. ನೀವು ಅದಕ್ಕೆ ತಕ್ಕಂತೆ ವಿಷಯಗಳನ್ನ ಹೇಳ್ಬೋದು. ಆದ್ರೆ ಪ್ರಾಯಶಃ ನೀವು ಶೇರ್ ಮಾಡ್ಲಿಕ್ಕೆ ಆಗತ್ತೋ ನಿಮ್ ಸ್ಕ್ರೀನ್ ಅಂತ ಗೊತ್ತಿಲ್ಲ ನನಗೆ. होस्ट ये भवन्ति ते शेयर कर्तुं शक्यं. ಆದ್ರಿಂದ ನಿಮ್ದು ಯಾವ್ದಾದ್ರು PPT ಅಥವಾ ಆ ರೀತಿದ ಯಾವುದೇ ಕಂಟೆಂಟ್ಸ್ ಇದ್ರೆ ಅದನ್ನ ನೀವು ನನಗೆ ಕಳಿಸಿ, ನಾನು ಅದನ್ನ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಆಗುತ್ತೆ. आम् आचार्य, सूत्राणाम् उल्लेखः भवितव्यं वा? सूत्राणां विना न गच्छति एव खलु. ನಮ್ದು ಪ್ರತಿ ಹೆಜ್ಜೆನೂ ಸೂತ್ರ ಇದ್ರೇನೆ, ಸೂತ್ರ ಇಲ್ಲದೆ ಮುಂದೆ ಹೋಗೋದೇ ಇಲ್ಲ ಗಾಡಿ. ಸೂತ್ರ ಇಲ್ಲ ಅಂದ್ರೆ ಸೂತ್ರ ಹರಿದ ಪಟ ಆಗತ್ತೆ. ಸೂತ್ರ ಇರ್ಲೇಬೇಕೀಗ. ಆದ್ರಿಂದ ಆದ್ರೆ ಎಲ್ಲ ಕಡೆ ಈಗ ನಾವು ಮೊದಲನೇ ಹಂತದಲ್ಲಿ ಏನು ಸಮಾಸ ಪುಸ್ತಕವನ್ನ ಆಶ್ರಯಿಸಿ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಸೂತ್ರಗಳ ಅಪೇಕ್ಷೆ ಇಲ್ಲದೆ ಅಥವಾ ಸೂತ್ರಗಳನ್ನ ನಾವು ಹೆಚ್ಚಾಗಿ ಆಧರಿಸದೆ ನಾವು ಚರ್ಚೆಯನ್ನ ಮಾಡಿದ್ವಿ. ಸೊ ಈಗ ಎಷ್ಟು ಭಾಗ ಆಗಿದೆಯೋ ಮತ್ತು ಆ ಸಮಾಸ ಪುಸ್ತಕವನ್ನು ಆಶ್ರಯಿಸಿ ಎಷ್ಟು ಭಾಗವನ್ನು ನಾವು ಚರ್ಚೆ ಮಾಡಿದ್ವು ಅಷ್ಟು ಭಾಗಗಳ ಸೂತ್ರಗಳನ್ನ ನೀವು ಒಂದ್ಸಲ ಪರಾಮರ್ಶೆ ಮಾಡಬೇಕಾಗುತ್ತೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ.
ಆದ್ದರಿಂದ ನೀವು ಒಂದ್ಸಲ ಇಡೀ ನಿಮ್ಮ ಅಸೈನ್ಮೆಂಟ್ ಅನ್ನು ಒಂದು ಬರವಣಿಗೆ ರೂಪ ಕೊಟ್ರೆ, ಅಸೈನ್ಮೆಂಟ್ ಬರೆದ್ರೆ ಆಗ ಸೆಮಿನಾರ್ಗೆ ಅದು ಇನ್ನೂ ಹೆಚ್ಚು ಸ್ಪಷ್ಟತೆ ಸಿಗುತ್ತೆ ಮತ್ತು ನಿಖರತೆ ಇರುತ್ತೆ ನಿಮಗೆ. ನೋಡೋಣ, ಅದಕ್ಕೆ ನಾನು ಇವತ್ತ ಇನ್ನು ಕೆಲವೊಬ್ರು ಬರಬಹುದು ಅಂತ ಅಪೇಕ್ಷೆ ಪಟ್ಟಿದ್ದೆ. ಯಾಕಂದ್ರೆ ಸೆಮಿನಾರ್ ದೃಷ್ಟಿಯಿಂದ ಅವರು SMS ಮಾಡಿದ್ರು, ಇವತ್ತು ಸ್ವಲ್ಪ ಕೆಲಸ ಇದೆ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ಓನ್ಲಿ ಲೆಫ್ಟ್ ಔಟ್ ಅಂದ್ರೆ ಲತಾ ಬಿಟ್ರೆ ಇನ್ನು ರವಿ ಒಬ್ಬ, ಅವನಿಗೇನೋ ಸಿಗ್ನಲ್ ಸಿಗುದಿಲ್ಲ ಅಂತ ಹೇಳಿ ಅವನು ಮೊನ್ನೆ ಮಾತಾಡಿದಾಗ ಅದೇ ಹೇಳಿದ್ದ. ಸೊ ನೋಡೋಣ, ಹಾಗಾದ್ರೆ ನಾವು ಈ ವಿಷಯಗಳನ್ನೇ ಮುಂದುವರಿಸ್ಕೊಂಡು ಸೂತ್ರಗಳು ಇವತ್ತೊಂದು 2-3 ಸೂತ್ರಗಳನ್ನ ತಗೋಣ. ಯಾಕಂದ್ರೆ ನಿಮ್ಮ ಸಿದ್ಧತೆ ಬಗ್ಗೆ ನಾನು ಸ್ವಲ್ಪ ಆತಂಕಿತನಾಗಿದ್ದೇನೆ. ನಾವೀಗ ತುಂಬಾ ವೇಗವಾಗಿ ಹೋಗಿ ಲಿಂಕ್ ಎಲ್ಲ ಬಿಟ್ಟೇ ಹೋಗ್ತಾ ಇದೆಯೋ ಅಥವಾ ಏನ್ ಆಗ್ತಾ ಇದೆ, ಸ್ಟೇಟಸ್ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆ ಪಲ್ಸ್ ಸಿಗ್ತಾ ಇಲ್ಲ. ಸೊ ನೀವು ಮಾತಾಡ್ಬೇಕು, ನೀವು ಮಾತಾಡ್ದಾಗ್ಲೇ ಒಂದಷ್ಟು ನನಗೆ ಅರ್ಥ ಆಗುತ್ತೆ ಎಷ್ಟು ಭಾಗ ಎಲ್ಲೆಲ್ಲಿ ಇನ್ನು ಸ್ವಲ್ಪ ಪ್ಯಾಚಪ್ ವರ್ಕ್ ಆಗ್ಬೇಕು ಅಥವಾ ಏನಾದ್ರೂ ಸ್ಪಷ್ಟತೆ ಕೊಡ್ಬೇಕಾ, ಮತ್ತೆ ಇನ್ನೊಂಚೂರು ಲಿಂಕ್ ಮಿಸ್ ಆಗ್ತಾ ಇದೆಯಾ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಒಂದ್ ಸ್ವಲ್ಪ ಇಂಟರಾಕ್ಟಿವ್ ಮೋಡಲ್ ಇದ್ರೆ ಮಾತ್ರ ಆಗ್ತದೆ. ಅದರಿಂದ ಈಗ ಇನ್ನೊಂದು 2 ಸೂತ್ರದಲ್ಲಿ ನಾವು ಸಮಾಸಾಂತ ಪ್ರತ್ಯಯಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಸಮಾಸಾಂತ ಪ್ರತ್ಯಯಗಳಿಗೆ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಸಮಾಸಾಂತ ಪ್ರತ್ಯಯಗಳ ಬಗ್ಗೆ ನಿಮ್ಮ ಸೆಮಿನಾರು ಇದೆಲ್ಲ ಹೇಗಾಗ್ತಾ ಇದೆ ನೋಡಿ ಮುಂದಿನ ನಿರ್ಣಯ ಮಾಡೋದು ಒಳ್ಳೇದು. ಮತ್ತು ಈ ಪ್ರಶ್ನೆ ಪತ್ರಿಕೆಯ ಹಿನ್ನೆಲೆಯಿಂದಲೂ ಕೂಡ ನೀವು ಸ್ವಲ್ಪ ವರ್ಕೌಟ್ ಮಾಡ್ಬೇಕಾಗುತ್ತೆ, ಯಾವ್ದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಮತ್ತು ಮೇನ್ ಕ್ವೆಶ್ಚನ್ಸ್ ಯಾವ್ದು ಬರಬಹುದು, ಹಿಂದೆ ಯಾವ್ದು ಬಂದಿದೆ, ಇದನ್ನೆಲ್ಲ ಒಂದ್ ಸ್ವಲ್ಪ ಅನಲೈಸ್ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ಪ್ರೆಸೆಂಟೇಶನ್ ಇದ್ರೆ ಇನ್ನು ಹೆಚ್ಚು ಲಾಭದಾಯಕವಾಗುತ್ತೆ. ಹಾಗೆ ಸರ್ ಈಗಾಗಲೇ ಒಂದು ಸೂತ್ರ ಮತ್ತು ವೃತ್ತಿಗಳದ್ದು ಒಂದಷ್ಟು ಪಟ್ಟಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸೋಮವಾರದಿಂದ ಒಂದು ನಿರ್ದಿಷ್ಟವಾಗಿ ಒಂದು 10 ಸೂತ್ರ ಅಥವಾ ಎಲ್ಲರೂ ಶೇರ್ ಮಾಡಿದೀನಿ. ಹಾ, ಎಲ್ಲರಿಗೂ ಕಳಿಸಿದೀನಿ. ಅದನ್ನ ಯಾವ್ದು ಇಮೇಲ್ ಅಲ್ಲೇ ಕಳಿಸಿದ್ರೆ ಸರ್? ಇಲ್ಲ, ನಿಮ್ಗೆ ಮೇಲ್ ಅಲ್ಲಿ ಕಳಿಸಿದೀನಿ ವೆರಿಫೈ ಮಾಡಕ್ಕೆ. ಬಾಕಿಯವರಿಗೆಲ್ಲ ಗ್ರೂಪ್ ಅಲ್ಲಿ ಹಾಕಿದೀನಿ. ಗ್ರೂಪ್ ಅಲ್ಲಿ ಹಾಕಿ PDF ಫೈಲ್. ಫೈನ್. ಅದನ್ನ ಇವತ್ತೊಂದ್ಸಲ ಎಲ್ರದ್ದು ಈಗ ಇಮೇಲ್ ID ಇದೆ, ಬೇಕಾದ್ರೆ ಅಲ್ಲಿ ನೀವು ಇನ್ನೊಂದ್ಸಲ ಎಲ್ರಿಗೂ ಕಳಿಸ್ಬೋದು. ಇಲ್ಲಿ ನೀವು PDF ಫೈಲ್ ಗ್ರೂಪ್ ಅಲ್ಲಿ ಹಾಕಿದ್ರೆ ಅಲ್ಲಿಂದಾನೇ ಅವ್ರು ಡೌನ್ಲೋಡ್ ಮಾಡ್ಕೊಳ್ಬೋದು, ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಸೊ ಈಗ ಮೆಟೀರಿಯಲ್ದೇನು ಸಮಸ್ಯೆ ಇಲ್ಲ, ಈಗ ಸಮಸ್ಯೆ ಇರೋದು ಓದೋದೊಂದು ಮಾತ್ರ ಸಮಸ್ಯೆ. ಅದೊಂದು ಮಾತ್ರ ಸಮಸ್ಯೆ. ಯಾರು ಒಂದಿಬ್ರು ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಪಾಠ ಮಾಡ್ತಾರ ಅವರು ಮಾತಾಡ್ತಾ ಇದ್ರು. ಸರ್ ಅವತ್ತು ಆ ಕೆಲಸ ಇದೆ, ಇವತ್ತು ಈ ಕೆಲಸ ಇದೆ, ನಮ್ಗೆ ಪುರ್ಸತ್ತಿಲ್ಲ. ಎಲ್ಲಾ ಕೆಲ್ಸಕ್ಕೂ ಪುರ್ಸತ್ತಿದೆ, ಇದಕ್ ಮಾತ್ರ ಪುರ್ಸತ್ತಿಲ್ಲ ಅನ್ನೋ ತರ ಮಾತಾಡ್ತಿದ್ರು ಅವರು. ಸೊ ಸ್ಥಿತಿಯಲ್ಲಿ ಬಂದಿ. ಹಾ, ಆ ತರ ನೋಡೋಣ. ಒಂದು ನನಗೆ ಅದೇ ನೀವು ಒಂಚೂರು ನಿಮ್ಮ ಸೆಮಿನಾರ್ನ ನಾನು ಸ್ವಲ್ಪ ಏನು ವಿಶೇಷವಾಗಿ ಕೇಳ್ಬೇಕು ಅಂತಿದ್ದೇನೆ. ಯಾಕಂದ್ರೆ ಯಾವ ಭಾಗದಲ್ಲಿ ಹೆಚ್ಚು ಮಹತ್ವ ಕೊಡಬೇಕು, ಇನ್ನು ಎಷ್ಟು ಅಂಶ, ಎಷ್ಟು % ಏನು ಕರಗತ ಆಗಿದೆ, ಇನ್ನು ಎಷ್ಟು ಕರಗತ ಆಗ್ಬೇಕು, ಈ ಎಲ್ಲ ವಿಚಾರಗಳು ಇನ್ನೂ ಅಸ್ಪಷ್ಟ ಆಗಿದೆ ನನಗೆ. ಸೆಮಿನಾರು, ಟೆಸ್ಟ್, ಅಸೈನ್ಮೆಂಟ್ಸು ಇದನ್ನ ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಪ್ರಾಯಶಃ 17ರ ನಂತರ ಓಪನ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿವರೆಗೆ ಯಾವುದೇ ಯಾವುದು ಸೂಚನೆ ಬಂದಿಲ್ಲ. ನೋಡೋಣ ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನಾವು ಸಮಾಸಾಂತ ಪ್ರತ್ಯಯದವರೆಗೆ ಇವತ್ತಿನ ಚರ್ಚೆಯನ್ನು ಮುಂದುವರಿಸ್ಕೊಳ್ಳೋಣ. ಸಂಖ್ಯಾ ವಂಶೀಯನ ಸೂತ್ರ ಸಂಖ್ಯಾ 673.
ವಂಶೋದ್ವಿಧಾ ವಿದ್ಯೆಯ ಜನ್ಮನಾ ಚ ತತ್ರ ಭವಃ ವಂಶ್ಯಃ. ಇದು ಪ್ರಮುಖವಾದಂತಹ ಅಂಶ. ಪ್ರಾಚೀನ ಕಾಲದಲ್ಲಿ ಈ ಎರಡು ರೀತಿಯ ವ್ಯವಸ್ಥೆ ಇತ್ತು. ಒಂದು ಆಶ್ರಮ ವ್ಯವಸ್ಥೆ, ಇನ್ನೊಂದು ವರ್ಣ ವ್ಯವಸ್ಥೆ. ಆಶ್ರಮ ವ್ಯವಸ್ಥೆ ಇದು ಸಾಮಾಜಿಕವಾದಂತಹ ವ್ಯವಸ್ಥೆ. ಗೃಹಸ್ಥಾಶ್ರಮ ಇದು ವೈಯಕ್ತಿಕವಾದಂತಹ ವ್ಯವಸ್ಥೆ. ಹಾಗೆ ವರ್ಣ ವ್ಯವಸ್ಥೆ ಇದು ಸಾಮಾಜಿಕವಾದಂತಹ ವ್ಯವಸ್ಥೆ. ಈ ವರ್ಣ ವ್ಯವಸ್ಥೆ ತುಂಬಾ ಟ್ರಾನ್ಸ್ಪರೆಂಟ್ ಅಂದ್ರೆ ತುಂಬಾ ಫ್ಲೆಕ್ಸಿಬಲ್ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಎರಡು ಪ್ರಮುಖವಾದಂತಹ ವಿಚಾರವನ್ನ ಇಲ್ಲಿ ವಂಶ ಶಬ್ದಕ್ಕೆ ಹೇಳ್ತಾ ಇದ್ದಾರೆ. ಒಂದು ವಂಶಃ ದ್ವಿಧಾ ವಿದ್ಯೆಯ ಜನ್ಮನಾಚ. ವಿದ್ಯಾ ವಂಶಃ, ಜನ್ಮ ವಂಶ. ತಂದೆ ತಾಯಿಗಳಿಂದ ಬಂದಂಥದ್ದು ಜನ್ಮ ವಂಶ ಅಂತ ಕರೆಸಿಕೊಳ್ಳಲ್ಪಡ್ತದೆ. ವಿದ್ಯೆಯಿಂದ ಪಡೆದದ್ದು ಜನ್ಮ ವಂಶ ವಿದ್ಯಾವಂಶ ಅಂದ್ರೆ ಗುರು ಪರಂಪರೆಯಿಂದ ಬಂದಂತಹ ವಿಚಾರವನ್ನ ವಿದ್ಯಾವಂಶ ಎಂಬುದಾಗಿ ಕರೀತಾರೆ. ಇಲ್ಲಿ ವಿದ್ಯಾವಂಶಕ್ಕೆ ಸಂಬಂಧಪಟ್ಟಂತೆ ಅನೇಕರು ತಮ್ಮ ಸಾಮರ್ಥ್ಯದಿಂದ ಮತ್ತು ವಿದ್ಯೆಯ ಹಂಬಲದಿಂದ ಈ ವಿದ್ಯಾವಂಶದಲ್ಲಿ ಸಾಧನೆ ಮಾಡಿದವ್ರನ್ನ ನಾವು ನೋಡ್ಬೇಕು. ಸೊ ಜನ್ಮವಂಶಕ್ಕಿಂತ ವಿದ್ಯಾವಂಶಕ್ಕೆ ಹೆಚ್ಚು ಮಹತ್ವ ಇರ್ತಾ ಇತ್ತು. ಆ ವ್ಯಕ್ತಿಯ ಬೆಳವಣಿಗೆಗೆ ವಿದ್ಯೆಯ ಸಾಧನೆ ತುಂಬಾ ಮಹತ್ವದ್ದಾಗಿರ್ತಿತ್ತು. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸ್ಪಷ್ಟವಾಗಿ ವೃತ್ತಿಕಾರರು ಈ ಅಂಶವನ್ನ ಹೇಳ್ತಾರೆ. ವಂಶೋದ್ವಿಧ ವಿದ್ಯೆಯ ಜನ್ಮನಾಚ. ವಿದ್ಯೆಯಿಂದ ಅಂದ್ರೆ ಗುರು ಪರಂಪರಾ, ಹೇಗೆ ವಂಶ ಪರಂಪರೆ ಅಂತ ಹೇಳಿ ಕುಲ ಪರಂಪರೆ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಗುರು ಪರಂಪರೆಯೂ ಕೂಡ ಪ್ರಮುಖವಾದಂತಹ ವಿಚಾರ ಆಗ್ತದೆ. ತದ್ ವಾಚಿನ ಸಹ ಸಂಖ್ಯಾ ವಾ ಸಮಸ್ಯತೆ. ಸಂಖ್ಯಾ ಶಬ್ದವು ವಿದ್ಯಾ ಅಥವಾ ಜನ್ಮ ವಂಶಕ್ಕೆ ವಂಶದ ಶಬ್ದದೊಡನೆ ಸಮಾಸವನ್ನು ಹೊಂದುತ್ತೆ. ಇಲ್ಲಿ ಉದಾಹರಣೆ ಯಾವುದು ನಮ್ಮ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ ನೋಡಿ. ದ್ವೌ ಮುನಿ ವಂಶ್ಯೌ ದ್ವಿಮುನಿ ವ್ಯಾಕರಣಸ್ಯ. ಕನ್ನಡದಲ್ಲಿ ಪೇಜ್ ನಂಬರ್ 14ರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ. ವ್ಯಾಕರಣಕ್ಕೆ ಕಾತ್ಯಾಯನ ಮತ್ತು ಪಾಣಿನಿ ಇಬ್ಬರು ಮಹರ್ಷಿಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಪಾಣಿನಿ ಮಹರ್ಷಿಗಳು ಸೂತ್ರವನ್ನು ಬರೆದ್ರೆ ವಾಕ್ಯಕಾರಂ ವರರುಚಿಂ. ಕಾತ್ಯಾಯನರು ಅದಕ್ಕೆ ಸೂತ್ರದಲ್ಲಿರುವಂತಹ ವಿಚಾರಗಳ ಅಥವಾ ಅದರ ಲೋಪದೋಷಗಳನ್ನ ಅದನ್ನ ತಿದ್ದುಪಡಿ ಮಾಡಿ ಅವರು ವಾರ್ತಿಕಗಳನ್ನ ಬರೀತಾರೆ. ಆದ್ರಿಂದ ಇಬ್ಬರು ಮುನಿಯರು ಈ ವ್ಯಾಕರಣ ಶಾಸ್ತ್ರದ ಕರ್ತಾರರು, ಜನಕರು ಅಂತ ಹೇಳಿ ದ್ವಿಮುನಿ ವ್ಯಾಕರಣಂ. ಇಲ್ಲಿ ದ್ವಿಶಬ್ದ ಮತ್ತು ಮುನಿ ಶಬ್ದ ಈ ಎರಡೂ ಶಬ್ದಗಳ ಜೊತೆ ಸಮಾಸ ಆಗುತ್ತೆ. ದ್ವೌ ಮುನಿ ವಂಶ್ಯೌ. ನೋಡಿ ಸೂತ್ರ ಏನ್ ಹೇಳುತ್ತೆ, ಸಂಖ್ಯಾ ವಂಶ್ಯೇನ. ವಂಶ ಶಬ್ದವು ಸಂಖ್ಯಾವಾಚಿ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇಲ್ಲಿ ಸಂಖ್ಯಾವಾಚಿ ಶಬ್ದ ದ್ವಿ, ವಂಶ ಶಬ್ದವು ಮುನಿ. ಸೊ ಈ ಎರಡೂ ಶಬ್ದದೊಂದಿಗೆ ಸಮಾಸವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ತ್ರಿಮುನಿ ವ್ಯಾಕರಣಂ. ತ್ರಿಮುನಿ ಎಂಬಲ್ಲಿ ನಾವು ಅವಧಿಯ ಆರಂಭದಲ್ಲಿ ಮಂಗಳ ಶ್ಲೋಕ ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯಚ ಅಂತ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂ. ಸೊ ಈ ಮೂರು ಋಷಿಗಳಿಂದ ವ್ಯಾಕರಣವು ತುಂಬಾ ಸ್ಪಷ್ಟವಾದಂತಹ ರೂಪರೇಷೆಯನ್ನು ಪಡ್ಕೊಳ್ತು ಅನ್ನುವಂತಹ ಅರ್ಥಕ್ಕೆ ತ್ರಿಮುನಿ ವ್ಯಾಕರಣಂ ಎಂಬುದಾಗಿಯೂ ಹೇಳ್ತಾರೆ. ಸೊ ಈ ಎರಡೂ ಅರ್ಥದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಶಬ್ದಗಳು ಅತ್ಯಂತ ಸಮಂಜಸವಾಗಿ ಹೊಂದಿಕೊಳ್ಳುತ್ತವೆ. ವಿದ್ಯಾ ತದ್ವತ್ ತಾಂ ಅಭೇದ ವಿವಕ್ಷಾಯಾಂ ತ್ರಿಮುನಿ ವ್ಯಾಕರಣಂ.
ಅಭೇದ ವಿವಕ್ಷಾಯಾಮ್, ಆ ವಿದ್ಯೆಯ ಸೃಷ್ಟಿ ಮಾಡಿದಂಥವರಿಗೂ ಮತ್ತು ಆ ವಿದ್ಯಾ ವಿಷಯಕ್ಕೂ ಅಭೇದವನ್ನ ಹೇಳಬೇಕಾದ್ರೆ ತ್ರಿಮುನಿ ವ್ಯಾಕರಣಂ, ದ್ವಿಮುನಿ ವ್ಯಾಕರಣಂ ಎಂಬುದಾಗಿ ಪ್ರಯೋಗವನ್ನ, ಇದು ಪ್ರಾಚೀನ ಪ್ರಯೋಗ. ಈ ಪ್ರಯೋಗಗಳಿಗೆ ಸಾಧುತ್ವವನ್ನು ಹೇಳಲಿಕ್ಕೋಸ್ಕರನೇ ಪಾಣಿನಿ ಮಹರ್ಷಿಗಳು ಈ ರೀತಿಯ ಸೂತ್ರಗಳನ್ನು ಬರೆದಿದ್ದಾರೆ. ಏಕವಿಂಶತಿ ಭಾರದ್ವಾಜಂ, ಏಕವಿಂಶತಿಶ್ಚ ತೇ ಭಾರದ್ವಾಜಾಶ್ಚ. ಇಲ್ಲಿ ಜನ್ಮ ವಂಶವಾಚಕವಾದಂತಹ ಶಬ್ದ. ಏಕವಿಂಶತಿ ಅನ್ನುವಂಥದ್ದು ಸಂಖ್ಯಾವಾಚಕ. ಭಾರದ್ವಾಜ ಸಪ್ತ ಋಷಿಗಳ ಏನು ಮೂಲವನ್ನ ನಾವು ಜನ್ಮದ ಹಿನ್ನೆಲೆಯನ್ನ ತಿಳ್ಕೊಳ್ಳಿಕ್ಕೆ ಬಳಸ್ಕೊಳ್ತೇವೆ. ಸೊ ಆ ರೀತಿ ಭರದ್ವಾಜ ಗೋತ್ರೋತ್ಪನ್ನ, ಭರದ್ವಾಜ ಗೋತ್ರೇ ಅಯಂ ಜಾತಃ, ಈ ಅರ್ಥದಲ್ಲಿ ನಾವು ಏಕವಿಂಶತಿ ಭಾರದ್ವಾಜಂ ಅಂತ ಹೇಳಿ ಪ್ರಯೋಗ ಮಾಡ್ತೇವೆ. ಇದು ಈ ಏಕವಿಂಶತಿ ಭಾರದ್ವಾಜಂ ಅನ್ನುವಂಥದ್ದು ಈ ಜನ್ಮ ವಂಶಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ. ತ್ರಿಮುನಿ ವ್ಯಾಕರಣಂ, ದ್ವಿಮುನಿ ವ್ಯಾಕರಣಂ, ಈ ಎರಡು ಶಬ್ದಗಳು ವಿದ್ಯಾವಂಶಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ. ಸೊ ಈ ರೀತಿ ಸಂಖ್ಯಾವಾಚಿ ಶಬ್ದಗಳು ವಂಶ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ ಎಂಬುದು ಈ ಸೂತ್ರದ ತಾತ್ಪರ್ಯ. ಮುಂದಿದ್ದು ನದೀಭಿಶ್ಚ, ನದೀಭಿಃ ಸಹ ಸಂಖ್ಯಾ ಪ್ರಾಗ್ವತಿ. ಇಲ್ಲಿ ಅವ್ಯವರಹಿತ ಅಂತ ಬರಬೇಕಾಗಿತ್ತು, ಅವ್ಯರಹಿತ ಅಂತ ಆಗಿದೆ ಕನ್ನಡದಲ್ಲಿ. ಅವ್ಯವರಹಿತ ಅವ್ಯಯೀಭಾವ ಸಮಾಸ. ಇಷ್ಟೊತ್ತು ನಾವು ಅವ್ಯಯೀಭಾವ ಸಮಾಸದಲ್ಲಿ ಒಂದಲ್ಲ ಒಂದು ಅವ್ಯಯ ಇರೋದನ್ನ ಗಮನಿಸ್ತಾ ಇದ್ವಿ. ಇದು ಅವ್ಯಯ ಇಲ್ಲದೆ ಇರುವಂತಹ ಉದಾಹರಣೆಯನ್ನ ನಾವು ಮುಂದೆ ಈ ಸೂತ್ರದ ಹಿನ್ನೆಲೆಯಲ್ಲಿ ನೋಡಬಹುದು. ಸಮಾಹಾರೇ ಚ ಅಯಂ ಇಷ್ಯತೆ, ಸಮಾಹಾರ ಇದ್ದಾಗ ಈ ರೀತಿಯ ಪ್ರಯೋಗವನ್ನ ಮಾಡ್ತಾರೆ. ಉದಾಹರಣೆಯನ್ನು ನೋಡೋಣ. ಸಪ್ತಗಂಗಂ, ನದೀಭಿ ಚ ಅನ್ನುವಂತಹ ಈ ಸೂತ್ರದಲ್ಲಿ ನದಿ ಸಂಜ್ಞಾವಾಚಕ ಇರುವಂತಹ ಶಬ್ದವು ಮತ್ತೊಂದು ಸಂಖ್ಯಾವಾಚಕ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಹಿಂದಿನ ಸೂತ್ರದಿಂದ ಸಂಖ್ಯಾ ಅನ್ನುವಂತಹ ಶಬ್ದ ಅನುವೃತ್ತ ಆಗುತ್ತೆ. ಆಗ ಸಂಖ್ಯಾವಾಚಕ ಶಬ್ದ ಮತ್ತೊಂದು ನದಿ ಶಬ್ದ, ನದಿ ಸಂಜ್ಞಾ ಇರುವಂತಹ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಸಪ್ತಗಂಗಂ, ಸಪ್ತಾನಾಂ ಗಂಗಾನಾಂ ಸಮಾಹಾರಃ ಸಪ್ತಗಂಗಂ ಎಂಬುದಾಗಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಪ್ತಗಂಗಂ ಎಂಬಲ್ಲಿ ಸಪ್ತ ಅನ್ನುವಂಥದ್ದು ಸಂಖ್ಯಾವಾಚಕ, ಗಂಗಾ ಅನ್ನುವಂಥದ್ದು ನದಿ ಸಂಜ್ಞಾ ಅಥವಾ ನದಿ ಶಬ್ದ. ಸೊ ಈ ಎರಡೂ ಶಬ್ದಗಳೊಂದಿಗೆ ಸಮಾಸ ಮಾಡಲಿಕ್ಕೆ ನದೀಭಿಶ್ಚ ಅನ್ನುವಂತಹ ಸೂತ್ರ ಪ್ರಮುಖವಾದಂತಹ ಕಾರಣ ಆಗುತ್ತೆ. ಸೊ ಇಲ್ಲಿ ಗಂಗಾ ಅನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ, ಅದು ಹ್ರಸ್ವತ್ವವನ್ನು ಪಡ್ಕೊಳ್ಳುತ್ತೆ. ಯಾವುದು ಸೂತ್ರ? ನಾವ್ಯೀಭಾವಾತ್ ಗೋಸ್ತ್ರೀಯೋ ಉಪಸರ್ಜನಸ್ಯ. ಸ್ತ್ರೀಲಿಂಗವಾಚಕವಾದಂತಹ ಶಬ್ದವು ದೀರ್ಘವಾಗಿದ್ದಾಗ ಅದು ಹ್ರಸ್ವ ಆಗುತ್ತೆ. ಹಿಂದೆ ನಾವು ಓದಿದ್ವಿ. ಆಕಾರ ಅಂತ ಅಥವಾ ಈಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು, ದೀರ್ಘವಾದಂತಹ ಸ್ತ್ರೀಲಿಂಗ ಶಬ್ದಗಳು ಅದರ ಹ್ರಸ್ವತ್ವವನ್ನು ಪಡ್ಕೊಳ್ಳುತ್ತೆ. ಆಗ ಆ ಅನ್ನುವಂತಹ ಆಕಾರ ಅಂತ ಗಂಗಾ ಶಬ್ದವು ಗಂಗ ಅಂತ ಆಗುತ್ತೆ. ಆಮೇಲೆ ನಾವ್ಯೀಭಾವಾದತೋಂತು ಪಂಚಮ್ಯಾಹ ಅನ್ನುವಂತಹ ಸೂತ್ರದಿಂದ ಸು ಅನ್ನುವಂತಹ ಪ್ರತ್ಯಯಕ್ಕೆ ಅಂ ಆದೇಶ ಆಗುತ್ತೆ. ಸಪ್ತ ಗಂಗ ಪ್ಲಸ್ ಅಂ. ಆಗ ಅಥೋ ಗುಣೇ ಅನ್ನುವಂತಹ ಸೂತ್ರದಿಂದ ಅಲ್ಲಿ ಸವರ್ಣ ದೀರ್ಘವನ್ನ ಬಾಧಿಸಿ ಹ್ರಸ್ವ ಅಕಾರ ಪರರೂಪ ಏಕಾದೇಶ ಆಗುತ್ತೆ. ಆಗ
ಸಪ್ತ ಗಂಗಂ ಅಂತ ಹೇಳಿ ರೂಪಸಿದ್ಧ ಅದು. ಹಾಗೆಯೇ ದ್ವಿಯಮುನಂ ದ್ವಯೋಹೋ ಯಮುನಯೋಹೋ ಸಮಾಹಾರಃ. ಈ ಸಪ್ತಗಂಗಂ ಸಪ್ತಾನಾಂ ಗಂಗಾನಾಂ ಸಮಾಹಾರ, ಇಲ್ಲಿ ಏಳು ಗಂಗಾ ನದಿಗಳ ಸಮಾಹಾರ. ವಸ್ತುತಃ ಒಂದು ಗಂಗಾ ನದಿ ಇದೆ, ಆದ್ರೆ ಈ ಪ್ರಯೋಗಗಳು ಯಾವ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ನೋಡ್ಬೇಕು. ಅದೇ ಥರನೇ ಇಲ್ಲಿ ದ್ವಿಯಮುನಂ ಎಂಬಲ್ಲಿ ದ್ವಯೋಹು ಯಮುನಯೋಹು ಸಮಾಹಾರ. ಇಲ್ಲಿ ಈ ಸಂಗಮದಲ್ಲಿ ವಿಭಿನ್ನ ನದಿಗಳ ಸಂಗಮವನ್ನ ಕೇಳಿದ್ದೇವೆ, ಆದ್ರೆ 7 ಗಂಗಾ ನದಿಗಳ ಸಮಾಹಾರ, 2 ಯಮುನಾ ನದಿಗಳ ಸಮಾಹಾರ ಎಂಬುದು ಅದು ಹೇಗೆ ಅಂತ ಆ ಒಂದು ಸಾಂದರ್ಭಿಕವಾದಂತಹ ಹಿನ್ನೆಲೆಯಿಂದ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಅಲ್ಲ, ಕೆಲವು ಕಡೆ ನದಿಗೆ ವಿಶೇಷ ಹೆಸರಿಲ್ಲ ಅಂದ್ರೆ ಗಂಗಾ ಅಂತಲೇ ಕರೀತಾರೆ. ಎಲ್ಲಾ ನದಿಗೂ ಎಲ್ಲಾ ನದಿಗೂ ಗಂಗಾ ಅಂತ ಕರೀತಾರೆ. ಹಾಗಾಗಿ 7 ನದಿಗಳ ಟ್ರಿಬ್ಯೂಟರೀಸ್, ಸಣ್ಣ ಸಣ್ಣ ನದಿಗಳು ಇರುತ್ತಲ್ಲ, ಹಾಗಾಗಿ ಅದು ಹೇಳಬಹುದು ಆಗ್ಬೋದು. ಅಥವಾ ನೀವು ಹೇಳಿದಾಗೆ ಉಪನದಿಗಳಿಗೂ ಕೆಲಸ ಅದೇ ಹೆಸರು ಇಟ್ಟಿರ್ತಾರೆ. ಉಪನದಿ ಅದಕ್ಕೆ ಸೇರುವಾಗ ಅದೇ ಹೆಸರಿನಲ್ಲೇ ಕರೀತಾರೆ. ಅದು ಕೆಲವು ಕಡೆ ಆಗುತ್ತದು. ಆಗ್ಬೋದು. ಇದು ಹಾಗಾಗಿ ಈ ಶಬ್ದಗಳ ಪ್ರಯೋಗ ಇರೋದ್ರಿಂದ ಪ್ರಾಯಶಃ ಈ ವಿಭಿನ್ನ ಏನು ನದಿಗಳ ಸಂಗಮ, ಆ ಸಂಗಮವನ್ನ ಹೇಳುವಂತಹ ಸಂದರ್ಭದಲ್ಲಿ ಈ ರೀತಿಯ ಶಬ್ದ ಪ್ರಯೋಗ ಇದೆ ಅಂತ ಕಾಣುತ್ತೆ. ಆದ್ರೆ ನಾನು ಅಂದ್ರೆ ಲೌಕಿಕದಲ್ಲಿ ಬೇರೆ ಬೇರೆ ನದಿಗಳು, ಈಗ ಗಂಗಾ ಯಮುನಾ ಸರಸ್ವತಿ ಈ ರೀತಿಯ ಸಂಗಮಗಳನ್ನ ನಾವು ಕೇಳಿದ್ದೇವೆ. ಅದು 7 ಗಂಗಾ ನದಿಗಳ ಸಂಗಮ ಅಂತ ಹೇಳಿ ಇದು ಸರ್ ಹೇಳಿದಾಗೆ ಪ್ರಾಯಶಃ ವಿಭಿನ್ನ ನದಿಗಳು, ಸಣ್ಣ ನದಿಗಳು ಅಥವಾ ವಿಭಿನ್ನ ಮೂಲಗಳಿಂದ ಬಂದಂತಹ ಜಲ, ಇವುಗಳ ಸಮಾಹಾರ, ಇದನ್ನ ಪ್ರಾಯಶಃ ಇಲ್ಲಿ ವಿವಕ್ಷೆ ಮಾಡ್ತಿದ್ದಾರೆ ಅನ್ಸುತ್ತೆ. ಮುಂದಿಂದು ಅನ್ಯ ಪದಾರ್ಥೇ ಚ ಸಂಜ್ಞಾಯಾಮ್. ಅನ್ಯ ಪದಾರ್ಥೇ ವಿದ್ಯಮಾನಂ ಸುಬಂತಂ ನದೀಭಿಃ ಸಹ ನಿತ್ಯಂ ಸಮಸ್ಯತೆ ಸಂಜ್ಞಾಯಾಮ್. ಸಂಜ್ಞಾ ಅಂದ್ರೆ ಹೆಸರು. ಒಂದು ಪ್ರದೇಶದ ಅಥವಾ ಒಂದು ಪದಾರ್ಥದ ಹೆಸರನ್ನು ಸೂಚಿಸುವಂತಹ ಸಂದರ್ಭದಲ್ಲಿ ಆ ಸಂಜ್ಞೆಯು ಅಲ್ಲಿ ಪ್ರಧಾನವಾಗಿದ್ದಾಗ ಅನ್ಯ ಪದಾರ್ಥೇ ವಿದ್ಯಮಾನಂ ಸುಬಂತಂ ನದೀಭಿಃ ಸಹ, ನದಿ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಉದಾಹರಣೆ ನೋಡೋಣ. ಉನ್ಮತ್ತ ಗಂಗಂ, ಉನ್ಮತ್ತ ಗಂಗಾ ಯಸ್ಮಿನ್ ತತು ಉನ್ಮತ್ತ ಗಂಗಂ. ಪ್ರಾಯಶಃ ನನಗೆ ಜ್ಞಾಪಕ ಇರೋ ಹಾಗೆ ಕೆಲವೊಂದು ನದಿಗಳು ತುಂಬಾ ಅನಿಯಮಿತವಾಗಿ ಸಂಚಾರವನ್ನ ಹೊಂದಿರುತ್ತೆ. ಅದರಲ್ಲಿ ಪ್ರಾಯಶಃ ಬ್ರಹ್ಮಪುತ್ರ ನದಿ ಅಂತ ಕಾಣುತ್ತೆ. ಅದು ತನ್ನ ದಿಕ್ಕನ್ನ ತುಂಬಾ ಬದಲಾಯಿಸುತ್ತೆ ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ. ಕೆಲವೊಂದು ನದಿಗಳು, ಇಲ್ಲಿ ಉನ್ಮತ್ತ ಗಂಗಾನಾಮ ಅದು ವಿಪರೀತವಾಗಿ ಅಥವಾ ತುಂಬಾ ರಭಸದಿಂದ ಗಂಗಾ ನದಿಯ ವೇಗವು ತುಂಬಾ ತೀವ್ರವಾಗಿರುತ್ತದೆ. ಇಲ್ಲಿ ಪ್ರದೇಶ ಉನ್ಮತ್ತ ಗಂಗಾ ಯಸ್ಮಿನ್ ತತ್, ಯಾವ ಪ್ರದೇಶದಲ್ಲಿ ಗಂಗಾ ನದಿಯು ಅತ್ಯಂತ ವೇಗವಾಗಿ ರಭಸವಾಗಿ ಹರಿಯುತ್ತಾಳೋ ಅಂತಹ ಪ್ರದೇಶ ಎಂಬುದಾಗಿ ಇಲ್ಲಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಅನ್ಯ ಪದಾರ್ಥೆ ಸಂಜ್ಞಾಯಾಮ್ ಗಮ್ಯಮಾನಿ. ಉನ್ಮತ್ತ ಗಂಗಂ ಅನ್ನುವಂಥದ್ದು ಒಂದು ಪ್ರದೇಶದ ಸಂಜ್ಞೆ, ಆ ಪ್ರದೇಶದ ಹೆಸರು. ಅಂತಹ ಹೆಸರು ಇರುವಂತಹ ಪ್ರದೇಶ ಎಂಬ ಅರ್ಥ ಬಂದಾಗ ಅನ್ಯ ಪದಾರ್ಥೇ ಸಂಜ್ಞಾಯಾಮ್ ಎಂಬ ಸೂತ್ರದ ಬಲದಿಂದ ನಾವು ಉನ್ಮತ್ತ ಮತ್ತು ಗಂಗಾ ಈ 2 ಶಬ್ದಗಳೊಂದಿಗೆ ಸಮಾಸವನ್ನು ಮಾಡಬೇಕು. ವಿಭಾಷಾಧಿಕಾರೇವಿ ವಾಕ್ಯೇನ, ನಮ್ದು ಸಮಯ ಮುಗಿತಾ ಬಂತು, ಇನ್ನೊಂದ್ಸಲ ರೀಜಾಯ್ನ್ ಆಗ್ಬೇಡ. ಇನ್ನೊಂದು 2 ಸೂತ್ರ ಇದೆ ಇವತ್ತಿನ ಭಾಗದ್ದು, ಅದನ್ನು ಮುಗಿಸ್ಕೊಂಡು